ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಲಕ್ಷಾಂತರ ಜನ ನೀವು ಸೇರಿದ್ರಿ, ಎಚ್ಚರಿಕೆ ಕೊಡ್ತೀರಿ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ಬಂದಿದ್ದೇವೆ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹಲವು ಸಾರಿ ನೀವು ಕರೆದಿದ್ದೀರಿ, ಬಂದಿದ್ದೇವೆ. ನಿಮ್ಮ ಜೊತೆಯಲ್ಲಿ ನಾವು ಕೂಡ ನಿಮ್ಮ ಹೋರಾಟದಲ್ಲಿ ನಾವು ಯಾವಾಗಲೂ ಇರ್ತೇವೆ. ಮೊನ್ನೆ ವಿಷಯ ಬಂತು, ಹಿಂದೆ ಕ್ವಶನ್ ಪೇಪರ್ ಲೀಕ್ ಆಗಿತ್ತು. ಗೂಗಲ್ ಮೂಲಕ ಸರ್ಚ್ See, corruption during the recruitments in the KPSC, this has been going on from last couple of years. This Congress government came in 2023, even in 24 also. There was lot of allegations during the appointments. Recently, veterinary doctors' appointments, more than 400 posts has been filled. And proofs have emerged where each candidate has been charged 80 to 90 lakh rupees. That means more than 400 crore scam has taken place in KPSC. Students are protesting. They have been demanding CBI inquiry, CBI investigation. So Bharatiya Janata Party, we are also demanding that there should be a proper and fair investigation. Very unfortunate is state government has given permission or they have given consent for the KPSC to hold an internal investigation regarding this scam. When they themselves, KPSC members, entire team, when they are involved in this entire scandal, how can they investigate into this matter? So, state government should take up this matter seriously, as all the students are demanding. The matter has to be completely handed over for CBI investigation. This is our demand as well. And more importantly here, last 15-20 years, music teachers, they have been not appointed. Physical teacher, education teachers, they have not been appointed. Drawing teachers, they have not been appointed. Science teachers, they have been not appointed. Kannada teachers are not appointed. And Hindi teachers, more than 90,000 vacancies are still unfilled in the education department. Why Congress government are not taking this matter seriously? And more than 2.5 lakh jobs, they are still vacant. State government are not taking any initiative in this. So we'll take up this issue on the floor of the house also. Our demand is, Honorable Chief Minister, they should refer this matter for CBI investigation. Entire appointment of veterinary doctors, where 400 crore scam has taken place, investigation has to be carried out by CBI. This is our demand. ರಾಜ್ಯದ ಮೂಲೆ ಮೂಲೆಗಳಿಂದ
ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು, ವಿದ್ಯಾರ್ಥಿನಿಯರು, ನಮ್ಮ ಯುವ ಮುಖಂಡರಾಗಿರುವಂತಹ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವರ ಬೇಡಿಕೆಗಳು ಇದು ಕೆಪಿಎಸ್ಸಿನಲ್ಲಿ 400 ಪಶು ವೈದ್ಯಾಧಿಕಾರಿಗಳು ನೇಮಕಾತಿಯಲ್ಲಿ ಏನು ಹಗರಣ ಆಗಿದೆ. ಒಂದು ಪೋಸ್ಟ್ಗೆ 80 ಲಕ್ಷ 90 ಲಕ್ಷ ಲಂಚದ ಬೇಡಿಕೆನ ಇಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ನೇಮಕಾತಿಯ ಪ್ರಕ್ರಿಯೆ ಕೂಡ ಪೂರ್ಣ ಆಗಿದೆ. ಸುಮಾರು 400 ಕೋಟಿ ರೂಪಾಯಿಗಳ ಹಗರಣ ಇದು. ಇಷ್ಟು ದೊಡ್ಡ ಹಗರಣ ಆಗಿದ್ರೂ ಸಹ ರಾಜ್ಯ ಸರ್ಕಾರ ಇವತ್ತು ಕೆಪಿಎಸ್ಸಿ ಇಂಟರ್ನಲ್ ಎನ್ಕ್ವೈರಿ ಕಮಿಟಿಗೆ ತನಿಖೆ ಮಾಡಿ ಅಂತೇಳಿ ಹೇಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ? ಬೇಲಿನೇ ಎದ್ದು ಹೊಲ ಮೇಯ್ದಾಗ ಅವ್ರುಗಳೇ ಕೂತಲ್ಲಿ ತನಿಖೆ ಮಾಡ್ತಾರೆ ಅಂತ ಹೇಳಿದ್ರದಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಇವತ್ತು ಭ್ರಷ್ಟಾಚಾರ ನಡೆದಿದೆ ಕೆಪಿಎಸ್ಸಿನಲ್ಲಿ, ಪಿಡಿಒಗಳು ಇರ್ಬೋದು, ವಿಎಒಗಳಿರ್ಬೋದು, ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಇರ್ಬೋದು, ಇವೆಲ್ಲ ಪ್ರಕ್ರಿಯೆ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಬಹಳ ದೊಡ್ಡ ಹಗರಣ ನಡೆದಿದೆ. ಇವೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನ್ಯಾಯಸಮ್ಮತವಾಗಿರುವಂತಹ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಸಿಬಿಐಗೆ ಕೊಡಬೇಕು ಅನ್ನುವ ಆಗ್ರಹ ಅವರು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳು, ಭಾರತೀಯ ಜನತಾ ಪಾರ್ಟಿಯು ಕೂಡ ಸಿಬಿಐಗೆ ತನಿಖೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೇನೆ. ಮತ್ತೊಂದು ವಿಚಾರ ಸಚಿವರು ಮಾತನಾಡಿದ್ರು ಅಂತ ಕೇಳಿದ್ದೇನೆ. ಕೆಲವರೆಲ್ಲ ನಮ್ಮ ಸರ್ಕಾರ ಇದ್ದಾಗ ನೇಮಕಾತಿ ಆಗಿದೆ ಅಂತೇಳಿ ನೋಡಿ, ಭ್ರಷ್ಟಾಚಾರಕ್ಕೆ ಯಾವುದೇ ಸರ್ಕಾರದಲ್ಲಿ ಕೆಪಿಎಸ್ಸಿ ಮೆಂಬರ್ಸ್ ನೇಮಕಾತಿ ಆಗಿರಲಿ, ಭ್ರಷ್ಟಾಚಾರನೇ. ಯಾಕೆ ರಾಜ್ಯ ಸರ್ಕಾರ ಮೀನಾಮೇಷ ನೋಡ್ತಾ ಇದೆ ಸಿಬಿಐ ತನಿಖೆ ಕೊಡೋದಕ್ಕೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಎಷ್ಟು ಪಾಲು ಬಂದಿದೆ ಹಾಗಾದ್ರೆ 400 ಕೋಟಿ ರೂಪಾಯಿಗಳಲ್ಲಿ? ಹಾಗಾಗಿ ವಿದ್ಯಾರ್ಥಿ ಜೀವನ ಜೊತೆ ಏನು ಚೆಲ್ಲಾಟ ಆಡ್ತದೆ ಕಾಂಗ್ರೆಸ್ ಸರ್ಕಾರ, ಇದಕ್ಕೆ ಇತಿಷ್ಠೆ ಆಡಬೇಕು ಅಂತ ಹೇಳಿದ್ರೆ, ಭ್ರಷ್ಟಾಚಾರಕ್ಕೆ ಇತಿಷ್ಠೆ ಆಡಬೇಕು ಅಂತ ಹೇಳಿದ್ರೆ ಕೆಪಿಎಸ್ಸಿನಲ್ಲಿ ಸುಧಾರಣೆಗಳನ್ನು ತರಬೇಕಾಗ್ತದೆ. ಸದನದಲ್ಲಿ ಸಮಗ್ರವಾಗಿ ಚರ್ಚೆನೂ ಕೂಡ ಆಗಬೇಕಾಗುತ್ತೆ. ಜೊತೆಗೆ ಹಗರಣ ಸಿಬಿಐಗೆ ಕೊಡಬೇಕಾಗುತ್ತೆ. ಪಾಪ ನೋಡ್ತಾ ಇದ್ರಿ, ಇವತ್ತು ಅನೇಕ ವಿಕಲಚೇತನರು, ದೈಹಿಕ ಶಿಕ್ಷಕರು ಕಳೆದ 20 ವರ್ಷದಿಂದ 15 ವರ್ಷದಿಂದ ಆಗಿಲ್ಲ, ಸಂಗೀತ ಶಿಕ್ಷಕರ ನೇಮಕಾತಿ ಆಗಿಲ್ಲ. ತಾವೆಲ್ಲ
ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.